Hello everyone, so this is your problem number 11 under deduction from gross total income. So here Mr. Raju has the following details of his income for the previous year 2018-19 being a tax consultant. So Mr. Raju, he is an individual, he working as a tax consultant. So here they provided certain information regarding receipts and payment. So first one, receipts. Under receipt, consultation fees. So consultation fees is rupees 2,10,000. Arbitration charges, so this is also related to his profession, so that is rupees 60,000. Payments, rent of building, 1/3 portion is used for his residence. So 1/3 is used for his residence, the remaining 2/3 is used for his professional purpose. So the remaining amount will be considered as payment for the purpose of calculating PGBP. So here 36,000 out of 36,000 we have to calculate 2/3. Next to electricity and water charges for the building. So for the building ಅಂತ ಇನ್ಫಾರ್ಮೇಶನ್ ಕೊಟ್ಟಿರೋದು. ಸೊ ಇಲ್ಲಿ ರೆಂಟ್ ಪೇ ಮಾಡ್ತಾ ಇರೋದು ಫಾರ್ ರೆಂಟ್ ಪೇಯ್ಡ್ ಬಿಲ್ಡಿಂಗ್ ಮಾಡ್ತಾ ಇರೋದು 1/3 ಪೋರ್ಷನ್ ದಟ್ ಈಸ್ ಯೂಸ್ಡ್ ಫಾರ್ ರೆಸಿಡೆನ್ಸ್ ಅಂತ ಅಂದರೆ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ಸು ಕೂಡ ರೆಸಿಡೆನ್ಸ್ ಪರ್ಪಸ್ಸಿಗೆ 1/3 ಅಷ್ಟು ರೆಸಿಡೆನ್ಸ್ ಪರ್ಪಸ್ಸಿಗೆ ಯೂಸ್ ಮಾಡಿರ್ತಾರೆ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ PGBP. ಸೊ ಹಿಯರ್ ಎಲೆಕ್ಟ್ರಿಸಿಟಿ ವಾಟರ್ ಚಾರ್ಜಸ್ ಫಾರ್ ಬಿಲ್ಡಿಂಗ್ ಅಂತ ಇದೆಯಲ್ವ, ಸೊ ಇದನ್ನು ಕೂಡ ನಾವು 2/3 ಪೋರ್ಷನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ದ ರೆಂಟ್ ಆಫ್ ಬಿಲ್ಡಿಂಗಲ್ಲಿ 2/3 ಪೋರ್ಷನ್ಸ್ನ ಮಾತ್ರ ಬಿಸ್ನೆಸ್ ಪರ್ಪಸ್ಗೆ ಮೀನ್ಸ್ ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಯಾಲರಿ ಟು ಸ್ಟಾಫ್, ಸೊ ದಟ್ ಈಸ್ ಆಲ್ಸೋ ರಿಗಾರ್ಡಿಂಗ್ ದಿ ಪ್ರೊಫೆಷನ್. ನೆಕ್ಸ್ಟ್ ಸ್ಟೇಷನರಿ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್, ಸೊ ಅದು ಕೂಡ ಪ್ರೊಫೆಷ್ನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಷ್ಟು ಈ ನಮ್ಮ ರಿಸಿಪ್ಟ್ಸು ಪೇಮೆಂಟ್ಸ್ನ ಲೆಸ್ ಮಾಡಿದ್ರೆ ಬರೋ ಅಮೌಂಟ್ ನಮಗೆ PGBP ಆಗುತ್ತೆ. ಸೊ ನೆಕ್ಸ್ಟು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ rupees 35,000. ಸೊ ಅದನ್ನು ಕಂಪ್ಯೂಟೆಡ್ ಅಂತ ಮೆನ್ಷನ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಡ್ಯೂರಿಂಗ್ ದಿ ಇಯರ್ ಹಿ ಹ್ಯಾಡ್ ಸೋಲ್ಡ್ 500 equity shares at rupees 45 each which were purchased by him during the 2001 and 2 at rupees 15 each. ಸೊ ಬಿಫೋರ್ ನಾವು ಕ್ಯಾಪಿಟಲ್ ಗೇನ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಟೈಪ್ ಆಫ್ ನೇಚರ್ಸ್ನ ಕ್ಲಾಸಿಫೈ ಮಾಡೋದು ಯಾವ ರೀತಿ, ಟೈಪ್ಸ್ ಆಫ್ ಅಸೆಟ್ಸು 4 ಟೈಪ್ಸ್ ಆಫ್ ಅಸೆಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ಫಸ್ಟು ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸಸ್ಸು ಲಿಸ್ಟೆಡ್ ಆಗಿದ್ದರೆ ಮೋರ್ ದ್ಯಾನ್ 12 ಮಂತ್ಸು, ಅದರ್ವೈಸ್ ಮೋರ್ ದ್ಯಾನ್ 12 ಮಂತ್ಸ್ ಆಗಿದ್ದರೆ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡಬೇಕು. ಲೆಸ್ ದ್ಯಾನ್ 12 ಮಂತ್ಸ್ ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟು ನ್ಯೂ ಕ್ಯಾಟಗರಿ ಅಸೆಟ್ಸಲ್ಲಿ ಫಸ್ಟು ಅಂದರೆ ಟೈಪ್ಸ್ ಆಫ್ ಅಸೆಟ್ಸಲ್ಲಿ 4 ಟೈಪ್ ಆಫ್ ಅಸೆಟ್ಸ್ ಮಾಡಿದ್ವಿ. ಒಂದು ಫೈನಾನ್ಷಿಯಲ್ ಅಸೆಟ್ಸು, ನೆಕ್ಸ್ಟು ನ್ಯೂ ಕ್ಯಾಟಗರಿ ಅಸೆಟ್ಸು, ನೆಕ್ಸ್ಟು ಡಿಪ್ರಿಸಿಯೇಬಲ್ ಅಸೆಟ್ಸು, ನೆಕ್ಸ್ಟು ಅದರ್ ಅಸೆಟ್ಸ್ ಅಂತ ಕ್ಲಾಸಿಫೈಡ್ ಮಾಡಿದ್ವಿ. ಸೊ ಈ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸು ಲಿಸ್ಟೆಡ್ ಆಗಿದ್ದರೆ ಮೋರ್ ದ್ಯಾನ್ 12 ಮಂತ್ಸ್ ಅಂತ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸು. ನೆಕ್ಸ್ಟು ಲೆಸ್ ದ್ಯಾನ್ 12 ಮಂತ್ಸ್ ಅಂತ ಬರ್ತಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸು. ಸೊ ನೆಕ್ಸ್ಟು ಇದು ನೆಕ್ಸ್ಟು ಕ್ಯಾಟಗರಿ ಆಫ್ ಅಸೆಟ್ಸಲ್ಲಿ ಇಲ್ಲಿ ಇಮೂವಬಲ್ ಪ್ರಾಪರ್ಟೀಸು, ಅನ್ಲಿಸ್ಟೆಡ್ ಶೇರ್ಸು, ಸೊ ಇದು ಬರ್ತಿದ್ರೆ ಮೋರ್ ದ್ಯಾನ್ 24 ಮಂತ್ಸು ಲಾಂಗ್ ಟರ್ಮು, ಲೆಸ್ ದ್ಯಾನ್ 24 ಮಂತ್ಸು ಶಾರ್ಟ್ ಟರ್ಮು. ಡಿಪ್ರಿಸಿಯೇಬಲ್ ಅಸೆಟ್ಸ್ ಆಲ್ವೇಸ್ ಇನ್ ಶಾರ್ಟ್ ಟರ್ಮ್ ನೇಚರ್ ಆಗಿ ಇರುತ್ತೆ ಡಿಪ್ರಿಸಿಯೇಬಲ್ ಅಸೆಟ್ಸು. ನೆಕ್ಸ್ಟು ಅದರ್ ಅಸೆಟ್ಸಲ್ಲಿ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸು, ನೆಕ್ಸ್ಟು ಗೋಲ್ಡ್ಸು, ಮೋರ್ ದ್ಯಾನ್ 32 ಮಂತ್ಸ್ ಆಗಿದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ಲೆಸ್ ದ್ಯಾನ್ 32 ಮಂತ್ಸ್ ಆಗಿದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಸೊ ಅದೇ ರೀತಿ ಇಲ್ಲಿ ಡ್ಯೂರಿಂಗ್ ದಿ ಇಯರ್ ಹಿ ಹ್ಯಾಡ್ ಸೋಲ್ಡ್ ಈಕ್ವಿಟಿ ಶೇರ್ಸು. ಸೊ ನೀವು ಇಲ್ಲಿ ಯಾವ ರೀತಿ ಅಸ್ಯೂಮ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಕ್ವಿಟಿ ಶೇರ್ಸು ಲಿಸ್ಟೆಡ್ ಅಂತ ಟ್ರೀಟ್ ಮಾಡಿದ್ರೆ ಮೋರ್ ದ್ಯಾನ್ 12 ಮಂತ್ಸ್ ಅಂತ ಅಂದರೆ ಲಾಂಗ್ ಟರ್ಮು, ಲೆಸ್ ದ್ಯಾನ್ 12 ಮಂತ್ಸ್ ಅಂದರೆ ಶಾರ್ಟ್ ಟರ್ಮು. ಸೊ ಹಿಯರ್ ಸೋಲ್ಡ್ ಫಾರ್ rupees 500 equity shares at 45 each which were purchased by him during the year 2001 and 2 at rupees 15 each. ಪರ್ಚೇಸ್ ಕನ್ಸಿಡರೇಷನ್ 15, ಸೇಲ್ ಕನ್ಸಿಡರೇಷನ್ 45, CII ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇದು ಸೋಲ್ಡ್ ಮಾಡ್ತಾ ಇರೋದು ಇಯರ್ ಇನ್ಫಾರ್ಮೇಷನ್ಸ್ ಇಲ್ಲ. ಸೊ ಪರ್ಚೇಸ್ ಮಾಡಿರೋದು 2001 and 2 ಅಂದರೆ ಇವಾಗ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಫಾರ್ ದಿ ಫೈನಾನ್ಷಿಯಲ್ ಇಯರ್, ಫಾರ್ ದಿ ಅಸೆಸ್ಮೆಂಟ್ ಇಯರ್ 2000, ಪ್ರೀವಿಯಸ್ ಇಯರ್ 2018-19. ಸೊ ಕಂಪ್ಯಾರಿಬಿಲಿಟಿ ಮಾಡೋಕ್ಕೆ ಹೋದರೆ ಮೀನ್ಸ್ ಇಯರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದ್ಯಾನ್ 12 ಮಂತ್ಸೇ ಆಗುತ್ತೆ. ಸೊ ಕನ್ಸಿಡರ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ನೆಕ್ಸ್ಟ್ ಒನ್, so taxable income from other sources rupees 30,000. so Mr. Raju has paid the following amounts. so taxable income direct ಆಗಿ ಕೊಟ್ಟಿದ್ದಾರೆ 30,000. ಸೊ ಅದನ್ನು ರೆಕಾರ್ಡ್ ಮಾಡಿ. ನೆಕ್ಸ್ಟು ರಾಜು ಹ್ಯಾಸ್ ಪೇಡ್ ದಿ ಫಾಲೋಯಿಂಗ್ ಅಮೌಂಟ್. ಸೊ LIC premium is subject to deduction under section 80C. next purchase of NIC worth. so in previous classes we discussed the deduction under section 80C, that is in respect of life insurance premium, deferred annuity, PF. next to any if in an individual otherwise HUF
ಸೇವಿಂಗ್ಸ್ ಪರ್ಪಸ್ಸಿಗೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಸಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್, ಸೇವಿಂಗ್ ಆ್ಯಕ್ಟಿವಿಟೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಪೇಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಡೆಫರ್ಡ್ ಆನ್ಯುಟಿ, ನೆಕ್ಸ್ಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, NSC ಇಸ್ ನಥಿಂಗ್ ಬಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ನೆಕ್ಸ್ಟ್ ಟರ್ಮ್ ಡೆಪಾಸಿಟು, ನಬಾರ್ಡ್ಸಲ್ಲಿ ನೋಟಿಫೈಡ್ ಆಗೋ ಬಾಂಡ್ಸ್ನ ಪರ್ಚೇಸ್ ಮಾಡಿದರೆ, ನೆಕ್ಸ್ಟ್ ಅಮೌಂಟ್ ಡೆಪಾಸಿಟೆಡ್ ಅಂಡರ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸು, ಟ್ಯೂಷನ್ ಫೀಸು, ಸೊ ಈ ರೀತಿ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟಲ್ಲಿ ಏನಾದ್ರು ಡೆಪಾಸಿಟ್ ಮಾಡಿದರೆ, ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಇನ್ವೆಸ್ಟ್ ಮಾಡಿದರೆ ಫಾರ್ ದಿ ಪರ್ಪಸ್ ಆಫ್ ಸೇವಿಂಗ್, ದೆನ್ ದಟ್ ಇಂಡಿವಿಜುವಲ್ ಇಸ್ ಎಲಿಜಿಬಲ್ ಫಾರ್ ಕ್ಲೈಮಿಂಗ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. So here the individual, that is Mr. Raju, he is liable for claiming deduction under section 80C as a LIC premium and also purchase of NSC is nothing but national saving certificate. ಸೊ ಇದು ಕೂಡ 80C ಪಾರ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಡೊನೇಷನ್ ಟು ಚಾರಿಟಬಲ್ ರೆಕಗ್ನೈಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಸೊ ಇದನ್ನು ಪ್ರೀವಿಯಸ್ ಮೀನ್ಸ್ ಪ್ರಾಬ್ಲಮ್ ನಂಬರ್ 9 ಡಿಸ್ಕಸ್ ಮಾಡಿದ್ವಿ. ಸೊ ಡೊನೇಷನ್ ಪ್ರಾಬ್ಲಮ್ ನಂಬರ್ 9 ಡಿಸ್ಕಸ್ ಮಾಡಿದ್ವಿ. ಡೊನೇಷನ್ ಟು ಚಾರಿಟಬಲ್ ರೆಕಗ್ನಿಷನ್. ಸೊ ಡೊನೇಷನ್ ಇಸ್ ಅ ಸಬ್ಜೆಕ್ಟ್ ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅಗೇನ್ 2 ಪಾರ್ಟ್, ವಿತೌಟ್ ಲಿಮಿಟ್, ವಿತ್ ಲಿಮಿಟಲ್ಲಿ ಅಗೇನ್ 2 ಕ್ಯಾಟಗರಿ, 100% ಆಫ್ ಡಿಡಕ್ಷನ್, 50% ಆಫ್ ಡಿಡಕ್ಷನ್, ಅಗೇನ್ ವಿತ್ ಲಿಮಿಟಲ್ಲಿ ಅಗೇನ್ 100% ಡಿಡಕ್ಷನ್, 50% ಡಿಡಕ್ಷನ್. ಸೊ ವಿತ್ ಲಿಮಿಟ್ಗೆ ಕ್ವಾಲಿಫೈಯಿಂಗ್ ಲಿಮಿಟ್ ಇರುತ್ತೆ. ದಟ್ ಲಿಮಿಟ್ ಈಸ್ ನಥಿಂಗ್ ಬಟ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟ್ ಮೇಲೆ 10%ನ ಕ್ಯಾಲ್ಕುಲೇಟ್ ಮಾಡಿ, ನೆಕ್ಸ್ಟು ದಿಸ್ ಡೊನೇಷನ್ ಟು ಚಾರಿಟಬಲ್ ರೆಕಗ್ನೈಸ್ ಎಜುಕೇಷನ್ ವಿತ್ ಲಿಮಿಟಲ್ಲಿ ಬಂದು ವಿತ್ ಲಿಮಿಟಲ್ಲಿ ಫಾಲೋ ಆಗುತ್ತೆ. ಸೊ 50% ಇಲ್ಲಿ ನಮಗೆ ಅಮೌಂಟು ಡೊನೇಷನ್ಸ್ ಆಗಿ ಅವೈಲಬಲ್ ಆಗುತ್ತೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಪ್ರೊವೈಡ್ ಮಾಡ್ತಿರೋದು. ಫಾರ್ ದಸ್ ರೀಸನ್ ನಾವು ಇದನ್ನು ಅಗ್ರಿಗೇಟ್ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟು ಈ ಡೊನೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ medical insurance premium paid in cash. So this is we already discussed, means medical insurance premium that is subject to deduction under section 80D, but there are certain condition. The condition are ನೀವೇನು ಪ್ರೀಮಿಯಮ್ಸ್ನ ಪೇಡ್ ಮಾಡ್ತೀರೋ ಆ ಪ್ರೀಮಿಯಮ್ಮು ಯಾವುದೇ ಒಂದು ಬೇರೆ ರೀತಿ ನೀವು ಪೇ ಮಾಡ್ಬೋದು, ಬಟ್ ಅದರ್ ದ್ಯಾನ್ ಕ್ಯಾಶಲ್ಲಿ ಪೇ ಮಾಡಿದ್ರೆ, ಕ್ಯಾಶಲ್ಲಿ ನೀವೇನಾದರೂ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಪೇ ಮಾಡಿದರೆ ದೆನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಕ್ಲೈಮಿಂಗ್ ದಿಸ್ ಅಮೌಂಟ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ ದಿಸ್ is your condition you have to follow. So this is your problem. For solution purpose we have to write down income from HP computed, income from salary there is no information. Next to income from HP, they only provided the income from HP. Taxable income from house property 35,000 record ಮಾಡೋದು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಪ್ರೊಫೆಷನಲ್, ಫಸ್ಟ್ ಪ್ರೊಫೆಷನಲ್ ರಿಸಿಪ್ಟು. ಸೊ there are 2 ರಿಸಿಪ್ಟ್, ಕನ್ಸಲ್ಟೆನ್ಸಿ ಫೀಸ್, ಆರ್ಬಿಟ್ರೇಷನ್ ಚಾರ್ಜಸ್. ಸೊ ರೈಟ್ ಡೌನ್ consultation fees, so 2,10,000. next to arbitration charges rupees 60,000, so 2,70,000. so this is your professional receipt. next to professional payment. So under professional payments, the first one, rent of building. So as I said, the rent of building 1/3 portion residence purpose use ಮಾಡ್ತಾರೆ, ರಿಮೈನಿಂಗ್ ಪೋರ್ಷನ್ ಆಫೀಸ್ ಪರ್ಪಸ್ ಯೂಸ್ ಮಾಡ್ತಾರೆ. ಸೊ 36,000. ಸೊ ಇಲ್ಲಿ 1/3 ಪೋರ್ಷನ್ ರೆಸಿಡೆನ್ಸ್ ಪರ್ಪಸ್ಸಿಗೆ, ಸೊ ರಿಮೈನಿಂಗ್ 2/3 ಫಾರ್ ಆಫೀಸ್ ಪರ್ಪಸ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. next, so 36,000 into 2/3, so 24,000. write down 24,000. next again electricity and water charges for building ಅಂತ ಕೊಟ್ಟಿದ್ದಾರೆ. ಬಿಲ್ಡಿಂಗಲ್ಲಿ 1/3 ಪೋರ್ಷನ್ ರೆಸಿಡೆನ್ಸಿಗೆ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರು ಕೂಡ ರೆಸಿಡೆನ್ಸ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನನ್ನ ಬಿಸ್ನೆಸ್ ಪರ್ಪಸ್ಸಿಗೆ ಜಸ್ಟ್ 2/3 ಮಾತ್ರ ಬೇಕು, 2/3 ಮಾತ್ರ ನಾವು ಎಲೆಕ್ಟ್ರಿಸಿಟಿ ವಾಟರ್ ಚಾರ್ಜಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್, ದ ಅಮೌಂಟ್ ಇಸ್ 10,000. ಸೊ 10,000 into 2/3. ಸೊ 10,000 into 2/3 is 6,667. 10,000 into 2/3, yeah, 666. Next,
So next one, salary to staff rupees 24,000, stationery and other expenses rupees 20,000. So next one, salary to staff. So salary to staff 24,000. Next to stationery rupees 20,000. So this is your payment. So payments are 24,000, 6,667. Sorry, 6,667. Next to 24,000. Next to 20,000. So 74,667. So 74,667. ಸೊ ಇದನ್ನ ನಿಮ್ಮ ಪ್ರೊಫೆಷನಲ್ ರಿಸಿಪ್ಟಲ್ಲಿ ಪ್ರೊಫೆಷನಲ್ ಪೇಮೆಂಟ್ಸ್ನ ಲೆಸ್ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೋ ಅದೇ ನಿಮಗೆ PGBP ಆಗಿರುತ್ತೆ. ಸೊ PGBP. So here the professional receipt is 2,70,000. 2,70,000 minus 74,667. So 1,95,333 is your PGBP amount. So 1,95,333. Next, so we already recorded income from salary, income from HP, income from profession. The next head of income is capital gain. So capital gain, sorry, income from capital gain. So here they provided the information regarding capital gain. The capital gain information is security, means equity shares na sale ಮಾಡ್ತಾ ಇದ್ದಾರೆ. So equity shares we consider as listed shares. So listed shares hold more than 12 months means that will be considered as long term capital asset. So here the purchasing date is 2001 and 2. So sales informations ಇಲ್ಲ. So we consider so previous year ಅಲ್ಲೇ sold ಆಗಿದೆ ಅಂತ. So ಇಲ್ಲಿ 2001 ಇಂದ previous year ಗೆ ಕಂಪೇರ್ ಮಾಡಿದ್ರೆ more than 12 months ಆಗುತ್ತೆ. So this is considered as long term capital asset. So ಅದೇ ಫಾರ್ಮ್ಯಾಟ್ ಪ್ರಕಾರ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So here long term capital gain. So first write down sale consideration. So what is the sale consideration? The sale consideration is during the year you are sold 500 equity shares for rupees 45. So 500 into 45. So 500 into 45, 22,500. So write down 22,500. There is no selling expenses. Next, less index cost of acquisition. Index, what is the formula for calculating index cost of acquisition? Cost of acquisition into CII of the year of transfer divided by CII of the year in which assets was purchased. So here cost of acquisition into CII of the year of transfer or sale divided by CII of the year of purchase. So here the cost of acquisition is 500 equity shares at the rate of 15. So 500 into 15. So 7,500. So the CII value for the year of transfer is 2018-19. So CII value is 280 divided by purchase 100. So 7,500 into 280 divided by 100. So 21,000. So 21,000 is income from capital gain. So next one. So this is your sale consideration. Index cost of acquisition 21,000. So next 22,500 minus 21,000. So 1,500 is the income from capital gain. 1,500 is the income from capital gain. Next to income from other sources. Fifth head, income from other sources. So this information they only provided the taxable income from other sources rupees 30,000. So write down 30,000. Now add. So 35,000, 1,95,333. Next 1,500, 30,000. So
61,833. 35,000, 1,95,333, 1,500, 30,000. Yeah, 2,61,833. So this is your gross total income. Next we have to deduct the deduction under section 80C, 80 and 80G. So next, less deduction under section 80C. So under section 80C, first one as LIC premium. So here the LIC premium amount is 12,000. So record 12,000. Next to B as purchase of NSC, National Savings Certificate, rupees 6,000. So both are fall under deduction under section 80C. So ಇವೆರಡನ್ನು ನಾವು ಕ್ಲೈಮ್ ಮಾಡ್ಬೋದು because is an individual. Next to under section 80G. So under section 80G, before calculating under section 80G, we have to calculate the adjusted gross total income, because the 80G alli iವರು ನಮಗೆ ಪ್ರೊವೈಡ್ ಮಾಡಿರೋ donation to charitable recognition institution. So this will fall under with the limit. For that reason we have to calculate adjusted gross total income. So here the format for computation of adjusted gross total income, write down the first gross total income. So we ನಮಗೆ ಬಂದಿರೋ gross total income 2,61,833. So write down 2,61,833. So LTCG informations ಇದೆಯಾ? Yes, LTCG informations ಇದೆ, ಅದನ್ನು ಡಿಡಕ್ಟ್ ಮಾಡಬೇಕು. So here the LTCG value is 1,500. So deduct 1,500. Next, there is no STCG which is subject to deduct under section 11A. There is no casual income. Casual income is nothing but winning from horse race, so gambling, winning from betting, lottery tickets. So next to income refer to section. This is also a deduction under section 80C to 80U except deduction under section 80G. Yes, ನಮಗೆ deductions ನ claim ಮಾಡಿದ್ದೀವಿ, that is under section 80C, LIC premium and NSC. ಇವೆರಡನ್ನು ಆ್ಯಡ್ ಮಾಡಿದ್ರೆ 12,000 plus 6,000, 18,000. So 18,000 eligibility ಇದೆ ಡಿಡಕ್ಟ್ ಮಾಡೋಕೆ under section deduction under section 80C to 80U. So next, write down 2,61,833 minus 1,500 minus 18,000. So 2,42,333 is your adjusted gross total income. So next we have to calculate. So here the amount is 6,000. So donate ಮಾಡಿರೋ ಅಮೌಂಟ್ 6,000. ಸೊ ಇಲ್ಲಿ ವಿತ್ ಲಿಮಿಟಲ್ಲಿ ಫಾಲೋ ಆಗೋದ್ರಿಂದ ನಾವು ಡೊನೇಟ್ ಮಾಡಿರೋ ಅಮೌಂಟು ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ವಿಚ್ ಎವರ್ ಈಸ್ ಲೆಸ್ಸು ಆ ಅಮೌಂಟೇ ಫಾರ್ ದಿ ಪರ್ಪಸ್ ಆಫ್ ಡಿಡಕ್ಷನ್ಸ್ಗೆ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಿ ಡೊನೇಷನ್ ಪೇ ಮಾಡಿರೋದು 6,000 ಆರ್ 10% of adjusted gross total income. So adjusted gross total income is 2,42,333. So idra mele 2,42,333. ಸೊ ಇದರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 24,233 ಆಗುತ್ತೆ. 24,233. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಂತ ಬಂದರೆ 6,000. ಸೊ 6,000. ಸೊ 80G ದಿಸ್ ಡೊನೇಷನ್ ಟು ರೆಕಗ್ನೈಸ್ಡ್ ಡೊನೇಷನ್ ಟು ಇನ್ಸ್ಟಿಟ್ಯೂಷನ್ ಫಾಲ್ ಅಂಡರ್ ವಿತ್ ಲಿಮಿಟ್. ಸೊ ವಿತ್ ಲಿಮಿಟಲ್ಲಿ ನಿಮಗೆ ಇದು ಸಿಗೋದು 50% ಡಿಡಕ್ಷನ್ಸ್ ಮಾತ್ರ. ಸೊ 6,000 ಮೇಲೆ 50%ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ 6,000 ಇಂಟು 50% ಈಸ್ ನಥಿಂಗ್ ಬಟ್ 3,000. ಸೊ ಹಿಯರ್ ಸೊ 12,000, 6,000 ಪ್ಲಸ್ 3,000. ಸೊ 18,000 ಪ್ಲಸ್ 3,000. ಸೊ 21,000 ನೀವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು. ಸೊ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಇದ್ದಿದ್ದು 2,61,833. 2,61,833 minus 21,000. So next to 2,40,833. So this is your taxable total income. Taxable total income.
So next, please write down this note. Deduction in respect of medical insurance premium under section 80D. The payment should be made by any mode other than cash. ಸೊ ಈ ಪ್ರಾಬ್ಲಮಲ್ಲಿ ಕ್ಯಾಶಿಂದ ಪೇ ಮಾಡಿರೋದ್ರಿಂದ ಆ ಮೆಡಿಕಲ್ ಕ್ಲೈಮ್ನ ನಾವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಿಲ್ಲ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಡಿಡಕ್ಷನ್ಸ್ನ ಕ್ಲೈಮ್ ಮಾಡಬೇಕು. ಫಾರ್ ದಿಸ್ ಪರ್ಪಸ್ ವಿ ಹ್ಯಾವ್ ಟು ಡೂ ವರ್ಕಿಂಗ್ ನೋಟ್, ದಟ್ ಇಸ್ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಟ್ ಬರೀಬೇಕು. ಸೊ ನಿಮ್ಮ ರಿಮೈನಿಂಗ್ 2 ಪ್ರಾಬ್ಲಮ್ಸ್, ದಟ್ ಈಸ್ ಪ್ರಾಬ್ಲಮ್ ನಂಬರ್ 10 ಆ್ಯಂಡ್ ಪ್ರಾಬ್ಲಮ್ ನಂಬರ್ 12 ಬೋತ್ ಆರ್ ಅಸೈನ್ಮೆಂಟ್. ಸೊ ಅವೆರಡೂ ಕೂಡ PGBP ರಿಲೇಟೆಡ್ ಪ್ರಾಬ್ಲಮ್ಸೇ, ದಟ್ ವಿ ಆಲ್ರೆಡಿ ಡಿಸ್ಕಸ್ ಇನ್ ಚಾಪ್ಟರ್ ನಂಬರ್ 1. ಚಾಪ್ಟರಲ್ಲಿ ನಾವು ಮೋಸ್ಟ್ ಪ್ರಾಬಬ್ಲಿ 45 ಕ್ವಶನ್ಸ್ ಏನೋ ಕವರ್ ಮಾಡಿದ್ದೀವಿ ಫಸ್ಟ್ ಚಾಪ್ಟರಲ್ಲಿ. ಸೊ ಎರಡು ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕು. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ 4th ಚಾಪ್ಟರ್. ಸೊ 4th ಚಾಪ್ಟರ್ನ ನಾವು ಆಲ್ರೆಡಿ ಫಿನಿಶ್ ಮಾಡಿದ್ದೀವಿ. ಫ್ರಮ್ ನೆಕ್ಸ್ಟ್ ವಿಡಿಯೋಸ್ I will start with the last chapter. Thank you.